ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇವತ್ತಿನ ನನ್ನ ಟಾಪಿಕ್ ಏನಂತ ಕೇಳ್ತೀರಿ? ಇವತ್ತಿನ ನನ್ನ ಟಾಪಿಕ್ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು. ನೋಡ್ರಿ, ಎಲ್ಲಿ ಒಂದು 4 ಜನ ಅಂಟಿಗಳು ಸೇರ್ತಾರೆ, ಅಲ್ಲೊಂದು ಮೀಟಿಂಗ್ ಹಾಲ ಆಯ್ತು ಅಂತ ತಿಳ್ಕೊಂಡ್ಬಿಡ್ಬೇಕು. ಹಿಂಗ ಒಂದು 4 ಜನ ಅಂಟಿಗಳು ಸೇರಿ ನಿಂತಿದ್ರೆ ಒಬ್ಬರ ಅಂಟಿ ಅಂದ್ರೆ, ಏ ನನ್ನ ಗಂಡ ಏನದನ್ ಗುರ್ತೇನ, ಲಾಟಿ ತಿರುಗಿಸ್ತಾನ, ಮ್ಯಾಲ ಕ್ಯಾಪ್ ಹಾಕೊಂತಾನ, ಪೊಲೀಸ್ ಅದಾನ, ಗುರ್ತೇನೆ ನನಗೆ, ಟೇಬಲ್ ಬುಡ್ಕಿಂದ ಭಾಳ ಬರ್ತೈತಿ ಅಂತಂದ್ರಿ. ಇನ್ನೊಬ್ರಂಟಿ, ನನ್ನ ಗಂಡ ಏನು ಕಮ್ಮಿ ಇಲ್ವಾ, ನನ್ನ ಗಂಡ ಶಟಸ್ಕೋಪ್ ಹಿಡ್ದು ಎಲ್ಲಾರ ಅದಿ ಟುಕ್ಕು 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 ಅಂತ ಮುಟ್ಟತಾನ, ಚುಚ್ಚುತ್ತಾನ. ಇನ್ನೊಬ್ರಂಟಿ, ಓಯ್ ನನ್ನ ಗಂಡ ಏನು ಕಮ್ಮಿ ಇಲ್ಲ, ನನ್ನ ಗಂಡ ಕರಿ ಕೋಟ್ ಹಾಕೊಂತಾನ, ಜಡ್ಜ್ ಮುಂದೋಗಿ ಹಾನರ್ ಅಂತಾನ. ಒಂದು ಹಾನರ್ ಅಂದ್ರೆ 1,000 ರೂಪಾಯಿ ಕೊಡ್ತೇನೆ, 2 ಅಂದ್ರೆ 2,000 ರೂಪಾಯಿ. ಹಿಂಗ ಮುಂದೊಬ್ರು ಅಂಟಿ ನಿಂತಿದ್ರಿ, ನನ್ನ ಗಂಡ ಏನು ಕಮ್ಮಿ ಇಲ್ಲ, ನನ್ನ ಗಂಡ ನಿಮ್ಮ ಉಷ್ಟ್ರ ಗಂಡುಗಳು ಬಂದು ನನ್ನ ಗಂಡಗೆ ಒಂದು ಆಸ್ ಮಾಡ್ಬೇಕು. ಆಸ್ ಅಂದ್ರೆ ಜಪಾನೀಸ್ ಭಾಷೆ, ಕರಾಟೆ ಒಳಗೆ ನಾವು ಹೆಂಗೆ ನಮಸ್ಕಾರಿ ಸರ್, ಶರಣ್ರಿ ಸರ್, ಚಾ ಕೊಡಿದ್ರಿ ಉಣ್ರಿ ಹೆಂಗಂತೀವಿ ನೋಡ್ರಿ, ಹಂಗೆ ಅದ್ರೊಳಗೆ ಆಸ್ ಮಾಡೋದು ಅಂದ್ರೆ ತಲೆ ಬಗ್ಸೋದು, ಆಸ್ ಮಾಡ್ಬೇಕು. ಅದಕ್ಕೆ ಅವ್ರಂದ್ರೆ, ಅಂಥದ್ದು ಏನದನವಾ ನಿನ್ನ ಗಂಡ ಆಸ್ ಮಾಡೋ ಅಂಥದ. ನನ್ನ ಗಂಡ ಹಜಾಮ್ ಅದಾನ. ನೀವು ನನ್ನ ಗಂಡನ ಕಡೆ ಬಂದಾಗ ತಲೆ ಬಗ್ಗಿಸಿ ಕುಂದರ್ಬೇಕು. ಎಲ್ಲಿಕಂದ್ರೆ ಗುರ್ತಲ್ಲ, ಕತ್ರಿ ತಲೆ ಒಳಗೆ ಹಾಸಿ ಕಣ್ಣಾಗಿಂದ ಬರ್ತೈತಿ ನೋಡ್ರಿ. ಕೆಲಸ ಅಂಕಲ್ಗಳಿಗೆ ಇದ್ರೆ ಅದರ ಅಹಂಕಾರ ಅಂಟಿಗಳಿಗೆ. ನಮ್ಮ ದೇಶದಾಗ ಬರೀ ಮಾತಿದೆ, ಮಾತು. ಈ ದೇಶದಲ್ಲಿ ಇರಲ್ಲೆಲ್ಲರೂ ಮಾತು. ನಮ್ಮ ಹುಡುಗರು ಮಾತಾಡಿ ನಮ್ಮ ಟೀಚರ್ ಮನ ತಲೆಗೆ ತೂತ್ ಬೀಳೋವರೆಗೂ ಮಾತಾಡ್ತಾನೇ ಇರ್ತಾರೆ. ಎಲ್ಲರೂ ಒಂದೊಂಥರ ಮಾತ್ರಿ. ಹಿಂಗೆ ಒಬ್ಬರಂಟಿ ಮಾತಾಡ ಹೆಂಗಂದ್ರೆ, ಕೈಗರ್ತಿಗೆ ಶಿಕಾರ ಉನ್ಕೋತ ಹಂಕತೆ ಉನ್ಕೋತ ದಪ್ಪ ಬಡಿಸಿಡ್ದ್ಯಾ ಹಮ್ಕೋಕ ಹರ್ಕ್ ಛಾದರ ಕಾಲ್ ಕೊಯ್ತು, ಮುದುಕಿನಿ ಕಾಲ್ಕನಿ ಗುಂಗಡ್ ಗೊಯ್. ಡಾಕ್ಟರ್ ಕೈ ಹಿಡಿದು ಪೂಜ್ತಾ, ಇಂಥ ಗುಳ್ಳೆ ಹಂಗುಟ್ಯಾ ಮೈ ಬೋಲ್ತಿ, ಗುಂಗಟ್ ಕಟ್ಟೆ ಗುಳ್ಳೆ ಉಟ್ಯಾ. ಹಿಂಗೆ ಮಾಡಿದ್ರೆ ಲಿಂಗ ಮೆಚ್ಚಿ ಹೌದು ಅಂತಿತ್ತೇನ್ರಿ? ಇವಕ್ಕ ಅಂತಾರ ಸಪ್ತ ವ್ಯಸನಗಳು ಅಂತ. ಇವು ನಮ್ಮ ಮನುಷ್ಯರೊಳಗೆ ತುಂಬಿದ್ದು ಅಂದ್ರೆ ಲಿಂಗ ಮೆಚ್ಚಿ ಹೌದು ಅನ್ನಂಗಿಲ್ಲ. ಅದಕ್ಕೆ ಹಡಪದ ಲಿಂಗಮ್ಮ ಅವ್ರು ಅಂತಾರ್ರಿ, ನಾನೊಂದು ಹಾಳು ಊರಿಗೆ ಹೋಗುತ್ತಿರಲು, ಹಾಳೂರಂದ್ರೆ ನಮ್ಮ ದೇಹ ರೀ, ಹಾಳೂರಿಗೆ ಹೋಗುತ್ತಿರಲು ಅಲ್ಲಿ ನಾಯಿಗಳು ಹಚ್ಚಿಕೊಂಡು ಬಂದವು. ನಾಯಿಗಳು ಅಂದ್ರೆ ಪಂಚೇಂದ್ರಿಗಳು ರೀ. ಹುಲಿ ಕರಡಿಗಳು ಅಡ್ಡಲಾದವು, ಸಪ್ತ ವ್ಯಸನಗಳು ಅಡ್ಡ ಬಂದವು. ಇವನು ಕಂಡ ನಾ ಹೆದರ್ಕೊಂಡು, ಇವನು ನೋಡಿ ನಾನು ಹೆದರ್ಕೊಂಡೆ, ನನ್ನ ಕೈಗೊಂದು ಕಲ್ಲು ತಕ್ಕೊಂಡು, ಕಲ್ಲು ಅಂದ್ರೆ ಲಿಂಗಾರಿ, ಶಿವೋಗ ಮಾಡ್ಕೊತ ಹೋದೆ. ನೋಡ್ಕೊಂತ ಬರುತ್ತಿರಲು ನಾಯಿಗಳು ಓಡಿ ಹೋದವು, ಹುಲಿ ಕರಡಿಗಳು ಅಲ್ಲಿಯೇ ಬಯಲಾದವು. ಆ ಊರು ನಿರ್ಮಲವಾಗಿತ್ತು. ಆ ನಿರ್ಮಲವಾದ ಊರು ಹಕ್ಕು ನೋಡಲು, ಆ ನೋಡುವ ನೋಟವು, ಆ ಊರನಾಳುವ ಅರಸು, ಆ ಊರು ಕೂಡಿ ಒಂದಾದವು. ಆ ಒಂದಾದುದನ್ನೇ ನೋಡಿ ದೊಂದೊಂದನೆ ಹರಿದು ಸುಖಿಯಾದಿನಯ್ಯ ಅನ್ನಪ್ಪ ಪ್ರಿಯ ಚನ್ನ ಬಸವಣ್ಣ. ಇದನ್ನ ಅಕ್ಕ ಮಹಾದೇವಿ ತಾಯಿಯವ್ರ ಅಂತಾರ್ರಿ.
ಹಸಿವೆ ನೀನು ನಿಲ್ಲು ನಿಲ್ಲು. ತೃಷಿಯೇ ನೀನು ನಿಲ್ಲು ನಿಲ್ಲು. ನಿದ್ರೆ ನೀನು ನಿಲ್ಲು ನಿಲ್ಲು. ಕಾಮವೇ ನೀನು ನಿಲ್ಲು ನಿಲ್ಲು. ಕ್ರೋಧವೇ ನೀನು ನಿಲ್ಲು ನಿಲ್ಲು. ಮದುವೆ ನೀನು ನಿಲ್ಲು ನಿಲ್ಲು. ಸಚರಾಚರವೇ ನೀನು ನಿಲ್ಲು ನಿಲ್ಲು. ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವನ ಸರದ ಓಲೆ ಒಯ್ಯುತ್ತಿದ್ದೇನೆ ಶರಣಾರ್ಥಿ ಅಂತ. ನಾವು ಕೈ ಕರ್ತಿಗೆ ಖಾರಬಾರ ಅಂದ್ವಿ ಅಂದ್ರೆ ನಮಗೆ ದೇವರು ಅಲ್ಲಿಂಗಲ್ಲ ನೋಡ್ರಿ. ಹಿಂಗೆ ಒಂದೊಂದು ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ ಕೂಡ ಹೋಗಿದ್ದೆ. ಅಲ್ಲಿ ಅಂದೆನ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು. ಅಲ್ಲಿ ಒಬ್ರು ಅಂಟಿ ಇದ್ದರಿ. ಅವ್ರು ಏನಂದ್ರಂದ್ರೆ ತಮ್ಮ ಮನೆಯೊಳಗೆ ಕತಿ ಅಂದ್ರೆ ನುಡಿದರೆ ಅತ್ತೆ ಮಾವ ಮೆತ್ತಗಾಗಬೇಕು. ಅದನ್ನು ಕೇಳಿ ಗಂಡ ಹೌದು ಹೌದು ಏನಬೇಕು. ಹಿಂಗ ಮಾಡಿದ್ರಿ ಲಿಂಗ ಮೆಚ್ಚಿ ಹೌದು ಹೌದು ಅಂತೈತ್ರಿ. ನೋಡ್ರಿ ಬಸವಣ್ಣನವರಂತಾರ ಲಿಂಗ ಮೆಚ್ಚಿ ಹೌದೌದು ಅನ್ಬೇಕಂದ್ರೆ ಏನಾರ ಹೆಂಗಿರ್ಬೇಕು ನಾವು? ಕಾಯಕ ಮಾಡ್ಬೇಕು, ಸತ್ಯ ಶುದ್ಧ ಕಾಯಕ ಮಾಡ್ಬೇಕು. ದೇವರು ಎದಕ್ಕೆ ಹೊಳಿತಾನಂದ್ರೆ ಮುಗ್ಧ ಭಕ್ತಿ, ಸತ್ಯ ಶುದ್ಧ ಕಾಯಕ, ದಾಸೋಹ ಕೊಳಿ. ಅದಕ್ಕೆ ಬಸವಣ್ಣನವರಂತಾರ ಗುರುವಾದಡೋ ಕಾಯಕದಿಂದಲೇ ಮುಕ್ತಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನೂಲಿಯ ಚಂದಯ್ಯ ಮತ್ತು ಲಿಂಗದ ನಡುವೆ ನಡೆದ ಘಟನೆ ನೋಡ್ರಿ. ಪರಮಾತ್ಮ ನೂಲಿಯ ಚಂದಯ್ಯ ಅವ್ರು ಹೆಂಗ ಅದಾರ ಅನ್ನೋದು ಲೋಕಕ್ಕೆ ತೋರ್ಸಕ ಒಂದು ನಾಟಕ ಮಾಡ್ತಾರೆ. ಅವರು ತಮ್ಮ ಕಾಯಕ ಒಳಗೆ ಮಗ್ನ ಆಗಿರ್ತಾರೆ. ಮಗ್ನ ಆದಾಗ ಲಿಂಗಪ್ಪ ಕೊಳಾಗಿಂದ ಕೆಳಗೆ ಬಿದ್ದು ಬಿಡ್ತಾನೆ, ಮಾಯ ಆಗಿಬಿಡ್ತಾನೆ. ಅವಾಗ ಚಂದಯ್ಯನವ್ರು ಹುಡುಕ್ತಾರೆ, ಎಲ್ಲಿ ಎಲ್ಲಿ ಲಿಂಗಪ್ಪ ಎಲ್ಲಿ 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 ಎಲ್ಲ ಕಡೆ ಹುಡುಕ್ತಾರೆ, ಸಿಗಲಿಲ್ಲ. ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ. ಲಿಂಗಪ್ಪ ನಾನು ಎಷ್ಟು ಕಷ್ಟಪಟ್ಟು ಹುಡ್ಕಾಕತ್ರು ನನ್ನ ದಾಸೋಹ ಕಾಯಕಕ್ಕೆ ಹೊತ್ತಾದರೂ ನಾ ಹುಡ್ಕಾಕ ನಿಂತೆ ಅಲ್ಲ, ಬ್ಯಾ ನೀ ನಂಗೆ ನಾ ಹೋಗ್ತೇನೆ, ನೀ ಎಷ್ಟು ಹುಡ್ಕ್ಯಾಡಕತ್ರು ಸಿಗವಲ್ಲ ಹೊಂಟು ಬಿಟ್ರಿ ಲಿಂಗಪ್ಪನ ಬಿಟ್ಟು. ಅವಾಗ ಲಿಂಗಪ್ಪ ಒದರಾಕತ್ತ, ದೇವ್ರು ಒದರಾಕತ್ತ. ಪರಮಾತ್ಮ ಚಂದಯ್ಯ ಓ ಚಂದಯ್ಯ ಯಾಕಪ್ಪ ನನ್ನ ಯಾಕೆ ಬಿಟ್ಟು ಹೊಂಟಿ ನೀನು? ಯಾಕೆ ಕಟ್ಕೊಳಕ್ಕೆ ಮನಸ್ಸಿಲ್ಲ ನೀನು? ಅದಕ್ಕೆ ಅವ್ರಂದ್ರೆ ಹ್ಞೂಪ್ಪ ಲಿಂಗಪ್ಪ ಕಟ್ಕೊಳಕ್ಕೆ ಮನಸ್ಸಿದ್ರು ನೀನು ಯಾಕೆ ಕೆಳಗೆ ಬಿದ್ದಿ? ನಾನು ಹುಡುಕ್ಯಾಡಿ ನಾನು ಅವಾಗ ಸಿಗಲಿಲ್ಲ, ಈಗ ಕಟ್ಕೊಂತೇನ? ನನಗೆ ಅವಂಗಲ್ಲ ಕಟ್ಕೊಳಕ್ಕೆ, ನಂಗೆ ಅವಂಗಲ್ಲ. ಮಡಿವಾಳ ಮಾಚಿದೇವ್ರ ಕಡೆ ಹೋದ್ರಿ, ನಾ ಯಾಕೆ ಹೇಳಾಕೆ? ಇಬ್ಬರು ಜನ ಹೋದ್ರು. ನೂಲಿಯ ಚಂದಯ್ಯವ್ರು ಸಿಟ್ಟೊಳಗಿದ್ರು. ಮಾಚಿದೇವ್ರು ಕೇಳಿದ್ರು, ಯಾಕ್ರಿ ಸಿಟ್ಟು ಯಾಕೆ ಮಾಡ್ಕೊಂಡ್ರಿ ನೀವು ಅಂತ. ಅವಾಗ ಲಿಂಗಪ್ಪ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳಿದಾರಿ. ಆ ಪರಮಾತ್ಮ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳಿದ, ಹಿಂಗೆ 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 ಹಂಗೆ. ಅದಕ್ಕೆ ಮಾಚಿದೇವ್ರು ಅಂದ್ರೆ ನೋಡಪ್ಪ ಚಂದಯ್ಯ ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಅಲ್ಪ ನಾವು ತಪಸ್ ಮಾಡಾಕತ್ರು ನಮಗೆ ದೇವರು ಅಲಿಂಗಲ್ಲ ಅಂತ ಅದ್ರಾಗ ನಿನಗೆ ಬಾಲಂಗೀಶ ಹೆಂಗೆ ಬೆನ್ನತ್ತಾನೆ ನೋಡ್ರಿ. ನಮ್ಮ ಸತ್ಯ ಶುದ್ಧ ಕಾಯಕ ಮೆಚ್ಚಿದ್ರೆ ದೇವ್ರನ್ನ ಹುಡ್ಕೊಂತ ಹೋಗೋದು ಬೇಡ. ದೇವರ ಬಾಲಂಗೀಶಿ ಹಂಗೆ ಬೆನ್ನು ಹತ್ತಿದ ನೂಲಿಯ ಚಂದಯ್ಯನವರಿಗೆ ಅಂದ್ರೆ ಮಾಚಿದೇವ್ರು ಚಂದಯ್ಯನವರಿಗೆ. ನೋಡ್ಪ ಚಂದಯ್ಯ, ಮನೆಯೊಳಗೆ ಮಕ್ಕಳು ಇರ್ತಾರೆ, ಅವರು ತಪ್ಪು ಮಾಡಿದ್ರೆ ತಾಯಿ ಕ್ಷಮಿಸ್ತಾಳಪ್ಪ, ಕ್ಷಮಿಸ್ಬೇಕು. ಅದಕ್ಕೆ ಅವ್ರಂದ್ರೆ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಕ್ಷಮಿಸ್ಬೇಕು. ಲಿಂಗಪ್ಪ ನನ್ನ ಮಗ ಏನ್ರಿ, ಅವು ನಮ್ಮೆಲ್ಲರ ಅಪ್ಪ, ಅವಂಗೆ ಹೆಂಗೆ ಕ್ಷಮಿಸ್ಲಿ? ಆಗಂಗಲ್ಲ, ನಾನು ಆಗಂಗಿಲ್ಲ.
ಕಟ್ಕೊಳಕ್ ಅಲ್ಲ ನಾ. ಲಿಂಗಪ್ಪ ಗಾ ಹೊಡೆದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ಕಟ್ಕೊಳಕ್ ಅಲ್ಲ ಅಂತ ನನ್ನಪ್ಪ ತಪ್ಪು ಮಾಡಿದ್ನ. ಹಂಗಂದ್ರೆ ಏನು ಮಾಡ್ಬೇಕಪ್ಪ ಚಂದ ಈಗ ಹೇಳಿ ನಿಂದರ ಆಗಿ ಏನು ಮಾಡ್ಬೇಕು? ಅಲ್ಲಪ್ಪ ಲಿಂಗಪ್ಪ, ನೀನೇನು ಆರಾಮ್ ಕೊಳ್ಳಾಗಿರ್ತಿ, ಪೂಜಾ ಮಾಡೋ ಹೊತ್ತಿಗೆ ಕೈಯಾಗ ಬರ್ತಿ, ಜಳಕ ಮಾಡಿಸ್ಕೊಂತಿ, ಮತ್ತು ಘಮ ಘಮ ಹೂ ಇಡಿಸ್ಕೊಂತಿ. ನಾವು ಕಾಯಕ ಮಾಡಿ ದಾಸೋಹ ಮಾಡ್ತೀವಿ. ನೀನು ನನಗೆ ತಪ್ಪು ಮಾಡಿದಿಪ್ಪ ಲಿಂಗಪ್ಪ. ನೀನೇನು ಮಾಡ್ಬೇಕಂದ್ರೆ ಈಗ ನಾ ಹಗ್ಗ ಹೊಸ್ದಿಟ್ಟೇನಲ್ಲ ಅದನ್ನು ಮಾರ್ಕೊಂಬ ಪ್ಯಾಟಿಗೆ ಹೋಗಿ. ನೋಡ್ರಿ, ದೇವರ ಬಾಲಂಗೇಶಿ ಹಂಗೆ ಬೆನ್ನತ್ತಿದ. ಎದಕ್ಕೆ? ಅವರ ಕಾಯಕ, ಅವರ ಮುಗ್ಧ ಭಕ್ತಿ ಮತ್ತು ದಾಸೋಹ. ಆತು, ಹೋದ ಲಿಂಗಪ್ಪ. ಹೋದ, ಕೇಳಿದ, ಹಸಿ 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 ಹಗ್ಗ, ಹಸಿ 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 ಹಗ್ಗ, ಹಸಿ ಹಗ್ಗ ಬೇಕೇನ್ರಿ? ಹಗ್ಗ ಚಲೋ ಕ್ವಾಲಿಟಿ ಹಗ್ಗ. ಯಾರು ಕ್ಯಾರೆ ಇಲ್ಲ, ಕೀರೆ ಇಲ್ಲ. ಹಗ್ಗ ಬೇಕೇನ್ರಿ? ಹಗ್ಗ ತಗೋರಿ, ಹಗ್ಗ ತಗೋರಿ, ಚಲೋ ಕ್ವಾಲಿಟಿ ಐತೆ ತಗೋರಿ. ಕ್ಯಾಬಿನ ಲಿಂಗಪ್ಪ ಮನಸ್ಸೊಳಗ ಅನ್ಕೊಂಡ, ಯಪ್ಪ ಹೆಂಗಾರ ಮಾಡ್ತಿದ್ಯವಪ್ಪ ಚಂದಯ್ಯ, ದೊಡ್ಡ ಕಷ್ಟ ಇತ್ತು ಬಿಡಪ್ಪ ನೀನು ಕಾಯಕ ಮಾಡಿ. ನಾನು ಮುಂದೆ ಬಸವಣ್ಣವ್ರ ಮನೆ ಕಾಣುತ್ತ. ಬಸವಣ್ಣನವರ ಮನೆ ಹೋಗನ್ ನಡಿ. ಹಸಿ ಹಸಿ ಹಗ್ಗ, ಹಸಿ 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 ಹಗ್ಗ, ಹಸಿ ಹಗ್ಗ ಬೇಕೇನ್ರಿ? ಹಗ್ಗ ಬಾಕಲ್ ಮುಂದೆ ನಿಂತ್ಕೊಂಡ, ಹಗ್ಗ ಬೇಕೇನ್ರಿ? ಹಗ್ಗ. ಬಸವಣ್ಣನವ್ರು ಬಂದು ನೋಡಿದ್ರು. ಅಯ್ಯೋ ಪರಮಾತ್ಮ, ನೀ ಹಗ್ಗ ಯಾಕೆ ಮಾರಕ್ ಬಂದಿ? ಹಗ್ಗ ಯಾಕೆ? ಅದಕ್ಕೆ ಬಸವಣ್ಣನವರ ಆ ಹಗ್ಗ ಲಿಂಗಪ್ಪ ಭಾಳ ಬಿಸ್ಲಾಗ ದಣ್ಕೊಂಡಾನಂತ ಹೇಳಿ ಹಗ್ಗ ಖರೀದಿ ಮಾಡಿ 1,000 ನಾಣ್ಯ ಕೊಟ್ಟು ಕಳ್ಸಿದ್ರಿ. ಲಿಂಗಪ್ಪ ಖುಷ್ ಹೋದ. ಹೊಸಿ ಹೊಸಿ ಹಗ್ಗ, ಹೊಸಿ 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 ಹಗ್ಗ, ಹೊಸಿ. ಚಂದಯ್ಯನ ಕಡೆ ಹೋಗಿ, ಚಂದಯ್ಯ, ಓ ಚಂದಯ್ಯ, ತಗೋರಪ್ಪ, ಕಷ್ಟಪಟ್ಟು ದುಡ್ಡು ತೊಗೊಂಬಂದೇನಿ, ಈಗರ ಕಟ್ಕೋರಪ್ಪ. ನಾನು ಇಷ್ಟ ಹಗ್ಗ ಕೊಟ್ಟೇನಿ, ನೀ ಇಷ್ಟಗೊಂಡ ರೊಕ್ಕ ತೊಗೊಂಬಂದಿ? ಯಾರ ಮನಿಯೊಳಗೆ ನುಗ್ಗಿದ್ದಿ? ಯಾರ ಮನಿ ದರೋಡೆ ಮಾಡಿದಿ? ಯಾರ ಮನಿ ಕಳ್ತನ ಮಾಡಿದಿ? ಯಪ್ಪು, ಯಾರ ಮನಿ ಕಳ್ತನ ಮಾಡಿದ್ರು ಯಪ್ಪು? ಮತ್ತು ಇಷ್ಟಗೊಂಡ ರೊಕ್ಕ ಹಾಕಿ ತಂದಿ? ಹೆಂಗೆ ತಂದೀನಿ? ನಾನು ಬಸವಣ್ಣನವರ ಮನೆಗೆ ಹೋಗಿದ್ದೆ. ಓಹೋ ಹೋ ಹೋ, ಅವ್ರು ಇಷ್ಟಗೊಂಡ ಕೊಟ್ರೆ ನನಗೆ ನಾ ತೊಗೊಂಬಂದೆ. ಅಲ್ಲಪ್ಪ, ನೀ ಇಷ್ಟಗೊಂಡ ರೊಕ್ಕ ನಾ ದುಡ್ದಷ್ಟು ನಾ ಹಗ್ಗ ಹೊಸದಷ್ಟು ನೀ ತೊಗೊಂಬರೋದು ಬಿಟ್ಟು ಅವ್ರು ಕೊಟ್ರೆ ಅಂತೇಳಿ ನೀ ತಂದು ಬಿಟ್ಟೇನ? ಅವ್ರ ಲಿಂಗಪ್ಪ ಬ್ಯಾಸತ್ತು ದಣ್ಕೊಂಡಾನ ದಣೆ, ಮತ್ತು ಇದು ಆಗಕ್ಕೆ ಹೋಗಬಾರ್ದು ಅಂಥೇಳಿ ನಿಂಗೆ ಕೊಟ್ಟಾರ ಅಷ್ಟಗೊಂಡ ರೊಕ್ಕ, ನೀ ತಂದು ಬಿಡೋದೇನ? ನಂಗೆ ಆಗೋಂಗಿಲ್ಲ ನೋಡ್ರಿ. ಹಿಂಗೆ ಆ ಚಂದಯ್ಯ ಅವರ ಮುಗ್ಧ ಭಕ್ತಿ, ದಾಸೋಹ, ಕಾಯಕ ನಿಷ್ಠೆನ ನೋಡಿ ಅದನ್ನು ನಮ್ಮ ಲೋಕಕ್ಕೆ ತೋರ್ಸಾಕ ಆ ಪರಮಾತ್ಮ ಹೂಡಿದ ಒಂದು ನಾಟಕ ಇದೆ. ಅದಕ್ಕೆ ನಾವು ಹಿಂಗಿದ್ರೆ ದೇವ್ರು ಒಳಿದಲ್ರಿ. ನೂಲಿಯ ಚಂದಯ್ಯವ್ರಿಗೆ ಹೆಂಗೆ ಬಾಲಂಗೇಶಿ ಹೆಂಗೆ ಬೆನ್ನು ಹತ್ತಿದ, ಕಟ್ಕೋರಪ್ಪ ನನ್ನ ಕಟ್ಕೋ ಅಂತ, ಹಂಗೆ ಗಂಟೆ ಬೀಳ್ತಾನೆ. ಅದಕ್ಕೆ ನಾವು ದೇವ್ರನ್ನ ನಂಬಿ ಕರಿಬೇಕ್ರಿ, ನಂಬಿ ಕರಿಬೇಕು. ನಂಬಿ ಕರೆದ್ರೆ ದೇವ್ರು ಒಲಿತಾನೆ. ಅದಕ್ಕೆ ಬಸವಣ್ಣನವರು ಅಂತಾರ, ನಂಬಿ ಕರೆದೋಡೆ ಓ ಎಂಬ ಶಿವನು, ನಂಬಿ ಕರೆದೋಡೆ ಓ ಎಂಬ ಶಿವನು, ನಂಬದೆ ಕರೆದೋಡೆ ಓ ಎಂಬನೇ ಶಿವ, ನಂಬಿ ಕರೆದೋಡೆ ಓ ಎಂಬ ಶಿವನು, ನಂಬಲರಿಯರು ನೆಚ್ಚಲರಿಯರು,
ಡಂಬಿನ ಭಕ್ತರು ನಂಬದೆ ನೆಚ್ಚದೆ ಬರೆದೆ ಕರೆದೊಡೆ ಶಂಭೋ ಮೌನದಲ್ಲಿ ಇಪ್ಪನು ಕೂಡಲ ಸಂಗಮ ದೇವಾ ನಂಬಿ ಕರೆದೊಡೆ ಓ ಎಂಬ ಶಿವನು. ನಂಬ ಕರೆದ್ರ ದೇವ್ರು ಒಲಿತಾನ. ಇಲ್ಲಿಕಂದ್ರ ನೋಡ್ರಿ ದೇವ್ರಿ ಹೆಂಗ ಒಲಿತಾನ. ನಮ್ಮ ಮುಗ್ಧ ಭಕ್ತಿ ಕಾಯಕ ದಾಸೋಹ ನಿಷ್ಠೆ ನೋಡಿ ಒಲಿತಾನೆ. ಯಾ ಡಂಬಾಚಾರನೂ ನೋಡಂಗಿಲ್ಲ. ನೋಡ್ರಿ ಲಿಂಗ ಮೆಚ್ಚಿ ಹೌದು ಹೌದ ಅನ್ಬೇಕಂದ್ರೆ ನಾವು ಹೆಂಗಿರ್ಬೇಕು? ಲಿಂಗ ಮೆಚ್ಚಿ ಹೌದೋದಿ ಎದಕ್ಕಂತೈತಿ? ನಮ್ಮ ಮುಗ್ಧ ಭಕ್ತಿ ನಮ್ಮ ಕಾಯಕ ದಾಸೋಹದಲ್ಲಿ ನಿಷ್ಠೆ ನೋಡಿ ನಮಗೆ ಹೌದು ಹೌದು ಅಂತೈತಿ. ನೋಡ್ರಿ ನಿಮ್ಗೆಲ್ಲರಿಗೂ ಗುರ್ತು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಅಂದ್ರೆ ಯಾರು? ಅವ ಅರ್ಧ ಜಗತ್ತು ಗೆದ್ದಿದ್ದಾರೆ. ಏನ ಅರ್ಧ ಜಗತ್ತು ಗೆದ್ದಿದ್ದ. ಹಿಂಗ ನಮ್ಮ ಭಾರತಕ್ಕೆ ಬಂದ ಪ್ರವಾಸ ಮಾಡಕಂತ ಹೇಳಿ ಭಾರತಕ್ಕೆ ಬಂದ. ಅವನ ಮೆರವಣಿಗೆ ನಡೆಯಕತ್ತಿತ್ತು. ಎಲ್ಲರೂ ಜನರು ನಿಂತಿದ್ರು ತುಂಬಿಕೊಂಡು. ಹೇ ಅಲೆಕ್ಸಾಂಡರ್ ಅರ್ಧ ಜಗತ್ತು ಗೆದ್ದ. ಹಿಂಗ ಆ ಅಲೆಕ್ಸಾಂಡರ್ನ ಕಣ್ಣ ಒಬ್ಬ ಋಷಿ ಮುನಿ ಕುಂತಿದ್ರಿ. ಅವನ ಮೇಲೆ ಕಣ್ ಬಿತ್ತು. ಅವಾಗ ತನ್ನ ಮಂತ್ರಿಗಳಿಗೆ ಅಂದ, ಅಲ್ಲಿ ಕುಂತಾರ ನೋಡಿ ಮುನಿಗಳು, ಹೋಗಿ ಅವ್ರಿಗೆ ಏನೇನು ಬೇಕು ಸಂಪತ್ತಿ ಎಲ್ಲ ಹೋಗಿ ಅವ್ರಿಗೆ ಕೊಟ್ಬಾ. ಅವ್ರಿಗೆ ಎಷ್ಟು ಬೇಕು ಕೇಳು, ಹೋಗಿ ಕೊಟ್ಬಾ. ನಾ ಅರ್ಧ ಜಗತ್ತು ಗೆದ್ದೇನಂತೇಳಿ. ಎಷ್ಟ? ಅರ್ಧ ಜಗತ್ತು. ಹೋದಾರಿ ಮಂತ್ರಿಗಳು ಹೋದ್ರೆ ಆ ಋಷಿ ಮುನಿಗಳು ಮುಂದೆ ಅಂದ್ರ, ನೋಡ್ರಿ ನಮ್ಮ ಸಮ್ರಾಟ್ ಅಲೆಕ್ಸಾಂಡರ್ ಅರ್ಧ ಜಗತ್ತು ಗೆದ್ದಾರ. ನಿಮ್ಗೆ ಎಷ್ಟು ಬೇಕು ಹೇಳ್ರಿ ಸಂಪತ್ತು, ತಗೋರಿ. ಪಾಪ ಆ ಮಗ ಅರ್ಧ ಜಗತ್ತು ಅಷ್ಟೇ ಗೆದ್ದೈತೇನು? ಅದು ಪೂರ ಯಾವಾಗ ಗೆಲ್ತಾನಪ್ಪ ಅವ? ಹೋಗಿ ಕೇಳ್ಕೊಂಬರ್ರಿ. ರೀ ಸ್ವಾಮೀಜಿ ನಿಮಗೇನು ಬೇಕು ತಗೋರಿ ಅಪ್ಪ, ಅವ್ರು ಅರ್ಧ ಜಗತ್ತು ಗೆದ್ದಾರ. ಅವನಪ್ಪ ಅದು ನನಗೆ ಗುರ್ತೈತಿ. ಅರ್ಧ ಜಗತ್ತು ಎಷ್ಟಾಗ ಗೆದ್ದೈತಿ ಆ ಮಗು, ನಾ ಪೂರ ಜಗತ್ತು ಯಾವಾಗ ಗೆಲ್ತೈತಿ? ಹಿಂಗ ಭಾಳ ಆತ್ರಿ ಡಿಸ್ಕಷನ್. ಆ ಅಲೆಕ್ಸಾಂಡರ್ ಚಿಂತೆ ಮಾಡಿದ, ಯಪ್ಪ ಇವ್ರು ಇಷ್ಟೊತ್ತನ ಏನು ಮಾತಾಡಕತ್ತಾರ ಅಂತೇಳಿ ತಾನ ಇಳಿದು ಬಂದ. ಅಲೆಕ್ಸಾಂಡರ್ ಇಳಿದು ಬಂದ. ಹೋಗಿ ಆ ಋಷಿಮುನಿಗಳ ಅಂದ, ನೋಡ್ರಿ ಸ್ವಾಮೀಜಿ ನಿಮಗೇನು ಬೇಕಾ ಎಲ್ಲ ತಗೋರಿ, ನಾನು ಅರ್ಧ ಜಗತ್ತು ಗೆದ್ದೆ. ಅಯ್ಯೋ ಪಾಪ ಅರ್ಧ ಜಗತ್ತು ಗೆದ್ದೆ ನೀ, ಮತ್ತೆ ಪೂರ ಯಾವಾಗ ಗೆಲ್ತಿಪ್ಪ? ತಗೋರಿ ಸ್ವಾಮೀಜಿ ನಿಮ್ಗೆ ಎಷ್ಟು ಬೇಕು ತಗೋರಿ. ಅಲ್ಲಪ್ಪ ಅರ್ಧ ಜಗತ್ತು ಅಷ್ಟೇ ಗೆದ್ದಿ, ಪೂರ ಯಾವಾಗ ಗೆಲ್ತಿ? ಅಲೆಕ್ಸಾಂಡರ್ ಅಂದ, ಅಲ್ರಿ ಸ್ವಾಮೀಜಿ ಅರ್ಧ ಜಗತ್ತು ಅರ್ಧ ಜಗತ್ತು ಗೆಲ್ಲಬೇಕಂದ್ರೆ ಎಷ್ಟು ಕಷ್ಟ ಐತಿ ಗೊತ್ತೇನ್ರಿ? ಎಷ್ಟು ರಾಜನರು ಹೊಡೆದೆ, ಎಷ್ಟು ಸೈನಿಕರನ್ನ ಕೊಂದೆ, ಲೆಕ್ಕಲ್ರಿ. ಅಷ್ಟು ಕಷ್ಟಪಟ್ಟ ಅರ್ಧ ಜಗತ್ತು ಗೆದ್ದ. ಅದಕ್ಕೆ ಋಷಿ ಮುನಿಗಳು ಅಂದ್ರಿ, ನೋಡು ರಾಜ ನಿಂದೊಂದು ಕುದುರೆ ತಗೊಂತಿ. ಆ ಕುದುರೆ ಹೆಂಗಿರ್ತೈತಿ ಅಂದ್ರೆ ಅಷ್ಟು ಸ್ಪೀಡ್ ಓಡ್ತಿರ್ತೈತಿ. ನೀ ಬೇಟೆ ಆಡಕ್ಕೆ ಹೋಗ್ತಿ ಕಾಡಿಗೆ, ನೀನು ಹಿಂಬಾಲಕರ ಹಿಂದೆ ಉಳಿದು ಬಿಡ್ತಾರೆ. ಅಷ್ಟು ಸ್ಪೀಡ್ ಓಡ್ತಿರ್ತೈತಿ ಆ ಕುದುರೆ. ಓಡ್ಕೊಂತ ಮರುಭೂಮಿಗೆ ಹೋತು. ಎಲ್ಲ ಹೋತ್ರಿ? ಮರುಭೂಮಿಗೆ ಹೋತು. ಅವಂಗ ನೀರಾಡಿಕೆ ಆತು, ನಿನಗೆ ನೀರಾಡಿಕೆ ಆತಪ್ಪ. ಅವಾಗ ಸಾಯ್ತಿರ್ತೀನಿ ನೀನು, ನೀರೋ ಅಂತ. ಅವಾಗ ನನ್ನ ಕಡೆ ಅರ್ಧ ಗ್ಲಾಸ್ ನೀರು ಇರ್ತೈತಿ. ನೀರು ತೊಗೊಂಬಂದು ಅಂತೇನಿ, ಬೇಕೇನು? ಅವಾಗ ಬೇಕ್ರಿ ಏನು ಬೇಕು ತಗೋರಿ ಅಂತೀನಿ. ಅವಾಗ ನೀ ಏನು ಕೊಡ್ತಿಪ್ಪ? ನಾನು ನೀರು ಕೊಟ್ರೆ
ಅರ್ಧ ಗೆದ್ದೀನಲ್ರಿ, ಅದರ ಅರ್ಧ ತೊಗೊಂಬಿಡ್ರಿ ನೀವು. ಹ್ಞೂ ತಮ್ಮ, ಅಲ್ಲಿ ನಾನು ಒಬ್ಬನೇ ನೀರು ಕೊಡವ, ರೇಟ್ ಹೆಚ್ಚಿಗೆ ಮಾಡು, ಅರ್ಧ ಕೊಡ್ತೀನಿ ನೀರು. ಯಪ್ಪ, ಹಂಗಂದ್ರೆ ನನಗೆ ಬದುಕುದೇ ಬೇಕ್ರಿಪ್ಪ, ಎಲ್ಲ ನೀವೇ ತೊಗೊಂಬಿಡ್ರಿ ಅಂದ. ಏನಂದ ರೀ, ಎಲ್ಲ ನಾ ಅರ್ಧ ಜಗತ್ತು ಗೆದ್ದಿದ್ದು ನೀವೇ ತಗೋರಿ, ನನಗೆ ಅರ್ಧ ಗ್ಲಾಸ್ ನೀರು ಕೊಡ್ರಿ. ಹಂಗಂದ್ರೆ ಅರ್ಧ ಜಗತ್ತಿಂದ ಬೆಲೆ ಎಷ್ಟು ರೀ? ಅರ್ಧ ಗ್ಲಾಸ್ ನೀರು. ಅದಕ್ಕೆ ಅವಾಗ ಋಷಿಮುನಿ ತಿಳಿಸಿದ, ಅರ್ಥ ಆತಪ್ಪ ಈಗನ ನಿನಗೆ. ನೀ ಅರ್ಧ ಜಗತ್ತು ಗೆದ್ದೇನಂತೇಳಿ ಜಂಬ ಕೊಚ್ಕೊಳಕತ್ತಿದ್ದೀಯಲ್ಲ, ಎಷ್ಟು ಜನರನ್ನ ಕೊಂದಿ, ಎಷ್ಟು ಜನರನ್ನ ಬಡ್ದು ಹೊಡೆದಿ, ಎಷ್ಟು ಜನ ಫ್ಯಾಮಿಲಿ ಹಾಳು ಮಾಡಿದಿ. ಅದ ನೀ ಯಾರನ್ನೂ ಕೊಳ್ಳಾರ್ದ, ಯಾರನ್ನೂ ಸಾಯಿಸ್ಲಾರ್ದ ಅರ್ಧ ಲೋಟ ನೀರು ಕೊಟ್ಟ ಗೆದ್ದೇಳು. ಅವಾಗ ಅವಂಗೆ ಜ್ಞಾನೋದಯ ಆತ್ರಿ, ಸಾಯಿ ಹೊತ್ತಿಗೆ ಜ್ಞಾನೋದಯ ಆತು. ಅವಾಗ ತನ್ನ ಸೈನಿಕರಿಗೆ ಅಂತ ನಾವು ನೋಡ್ರಿ ಅಷ್ಟು ಜನರನ್ನ ಕೊಂದ, ಅಷ್ಟು ಜನರನ್ನ ಹಾಳು ಮಾಡಿದ. ಅವಂಗ ಲಿಂಗ ಮೆಚ್ಚ ಹೌದೌದು ಅಂತಿತ್ತ. ಅದ ಋಷಿ ಮುನಿಗೆ ನೀರು ಕೊಟ್ಟ, ಅವಂಗ ಹೌದೌದು ಅಂತೈತಿ. ಅವಾಗ ತನ್ನ ಸೈನಿಕರಿಗೆ ಅಂತ ನಾವು ನೋಡ್ರಿ, ನಾನು ನನ್ನ ದೇಶಕ್ಕೆ ಓಡ್ದೆ ನಾನು ಬದುಕಿರೋಂಗಲ್ಲ, ನಾನು ಸತ್ಯ ಅಂದರೆ ಶೌದ ಪಟಿಗೆ ಇರ್ತೈತಿ ನೋಡಿ, ಅದ್ರೊಳಗೆ ಮಲಗಿಸ್ರಿ, ಇತ್ತಾಗ ಒಂದು ಹೋಲ್ ಹೊಡಿರಿ, ಇತ್ತಾಗ ಒಂದು ಹೋಲ್ ಹೊಡೀರಿ, ಹೋಲ್ ಹೊಡೆದ ನನ್ನ ಕೈ ಹಿಂಗೆ ಬಿಡ್ರಿ, ಬಿಟ್ಟ ಇದು ಅಂಗೈ ಮ್ಯಾಲ ನೋಡ್ತಿರ್ಬೇಕು, ಹಂಗೆ ಮಲಗಿಸ್ರಿ ಅಂತಂದ. ಹೋಗ ಅವ್ರಂದ್ರೆ, ಅಲ್ರಿ ರಾಜ್ರ ಹಂಗ್ಯಾಕೆ ಮಲಗಿಸ್ಬೇಕು, ನಿಮ್ಗೆ ಹೊರಗೆ ಯಾಕೆ ಕೈ ತೆಗಿಬೇಕು? ಅದಕ್ಕೆ ಅವಂದ, ನಾನು ಎಷ್ಟು ಜಗತ್ತು ಗೆದ್ದಿದ್ದೆ? ಅರ್ಧ ಜಗತ್ತು ಗೆದ್ದಿದ್ದೆ. ನಾ ಅರ್ಧ ಜಗತ್ತು ಗೆದ್ರು ನಾ ಹೋಗೋ ಹೊತ್ನಾಗ ಬರಿಗೈಲೆ ಹೋಗ್ಯಾನಂತ ಈ ಲೋಕಕ್ಕೆ ತಿಳಿಸ್ರಿ ಅಂತಂದ. ನೋಡ್ರಿ, ಅದಕ್ಕೆ ಲಿಂಗ ಮೆಚ್ಚಿ ಅದಕ್ಕೆ ಹೌದು ಅಂತೈತಿ. ಅದಕ್ಕೆ ಬಸವಣ್ಣನವರು ಅಂತಾರ, ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಗಿತ್ತು. ಅವಂಗ ಅಷ್ಟು ಮಾಡಿದ್ರು ದೇವ್ರ ಹೌದು ಅನ್ನೋಂಗಿಲ್ಲ. ದೇವ್ರ ಎದಕ್ಕೆ ಹೌದು ಅಂತೈತಿ? ನಮ್ಮ ಮುಗ್ಧ ಭಕ್ತಿ, ನಮ್ಮ ಕಾಯಕ ದಾಸೋಹದಲ್ಲಿ ನಿಷ್ಠೆ ಇದ್ರೆ ಮಾತ್ರ ಒಲಿತೈತಿ, ಇಲ್ಲಿಕಂದ್ರೆ ಇಲ್ಲ. ಮತ್ತೊಮ್ಮೆ ಎಲ್ಲ ಬಸವ ಟಿ ವೀಕ್ಷಕರಿಗೆ ಶರಣಾರ್ಥಿಗಳು.